ಗದಗನಲ್ಲಿ ಕೊರೋನಾ ವಾರಿಯರ್ಸ್ಗೆ ಸಂಕಷ್ಟ ಎದುರಾಗಿದೆ. 6 ತಿಂಗಳಿಂದ ಪಾಪ ವೇತನವಿಲ್ಲದೆ ನರ್ಸ್ಗಳು ಗೋಳಾಟವನ್ನ ಮಾಡ್ತಾ ಇದ್ದಾರೆ. ವೇತನ ಒಂದ್ ವೇಳೆ ಕೇಳಿದ್ರೆ ನನಗೆ ಸಂಬಳ ಕೊಡಿ ಅಂತ ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರಂತೆ. ಈ ಆರೋಪವನ್ನು ಕೂಡ ಅಲ್ಲಿ ನರ್ಸ್ಗಳು ಮಾಡ್ತಾ ಇದ್ದಾರೆ. ಜಿಮ್ಸ್ನ ನಿರ್ದೇಶಕ PS ಬೂಸರೆಡ್ಡಿ ಅಂದಾ ದರ್ಬಾರನ್ನ ಮಾಡ್ತಾ ಇದ್ದಾರಂತೆ. ವೇತನವನ್ನ ಕೇಳಿದಕ್ಕೆ ಬಾಯಿಗೆ ಬಂದಂತೆ ಬೈತಾರಂತೆ. ಜಿಮ್ಸ್ನ ನಿರ್ದೇಶಕ ಜಿಮ್ಸ್ನಲ್ಲಿ ಸ್ಟಾಫ್ ನರ್ಸ್ಗಳು ಪಾಪ ನಾವು ಸಂಬಳ ಕೊಡಿ ಅಂತ ಕೇಳಿದ್ದೆ ತಪ್ಪಾಯ್ತು, ಹಾಗಾದ್ರೆ ಕೆಲಸ ಮಾಡಿದೀವಿ, ಕೆಲಸಕ್ಕೆ ತಕ್ಕಂತ ಸಂಬಳ ಕೇಳಿದೀವಿ, ಸಂಬಳ ಕೇಳಕ್ ಹೋದ್ರೆ ವೇತನ ಕೇಳೋದಕ್ಕೆ ಬಾಯಿಗೆ ಬಂದಂತೆ ಬೈತಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡಿದ್ದಾರೆ. ವೇತನ ಸಿಗದೆ ಇರೋದಕ್ಕೆ ಈಗ ಹೋರಾಟಕ್ಕೆ ಇಳಿದಿದ್ದಾರೆ ವಾರಿಯರ್ಸ್. 43 ನರ್ಸ್ಗಳು ಕೆಲಸಕ್ಕೆ ಹಾಜರಾಗದೆ ನಮಗೆ ಫಸ್ಟ್ ಸ್ಯಾಲ್ರಿ ಕೊಡಿ ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೀವವನ್ನೇ ಒತ್ತೆ ಇಟ್ಟು ನಾವು ಕೆಲಸ ಮಾಡಿದೀವಿ, ಇಲ್ಲ ಅಂತಲ್ಲ, ಶ್ರಮಕ್ಕಾದ್ರೂ ಅಟ್ಲೀಸ್ಟ್ ಒಂದು ಬೆಲೆ ಕೊಡ್ಬೇಕಲ್ವಾ, ಸಂಬಳವನ್ನ ಕೊಡ್ಬೇಕಾಗಿತ್ತು. ಅಟ್ಲೀಸ್ಟ್ ಹೋಗಿ ಕೇಳಿದ್ರೆ ಅದಕ್ಕೊಂದು ಸಮಾಧಾನವಾದ ಉತ್ತರ ಸಿಗ್ತಾ ಇಲ್ಲ ಇವರಿಗೆ. ಮತ್ತಷ್ಟು ಮನಸ್ಸಿಗೆ ನೋವಾಗಿದೆ ಇವ್ರಿಗೆ. ಜೀವ ಕೈಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದೀವಿ, ಫ್ಯಾಮಿಲಿ ಮೆಂಬರ್ಸ್ ದೂರ ಇಟ್ಕೊಂಡು ನಾವು ಕೆಲಸ ಮಾಡಿದೀವಿ ಕೊರೋನಾ ಅಂತ ಸಂಕಷ್ಟದ ಟೈಮ್ನಲ್ಲಿ. ಇವಾಗ ಸಂಬಳ ಕೇಳಿದ್ರೆ ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ ಅಂತ ಪಾಪ ಬೇಜಾರು ಮಾಡ್ಕೊಂಡಿದ್ದಾರೆ. ಇದೀಗ ಕೆಲಸಕ್ಕೆ ಹಾಜರಾಗದೆ ಫಸ್ಟ್ ಸಂಬಳ ಕೊಡಿ ಅಂತ ಹೇಳ್ಬಿಟ್ಟು 43 ನರ್ಸ್ಗಳು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಅಂತಂದ್ರೆ ಕೆಲಸಕ್ಕೆ ಸದ್ಯಕ್ಕೆ ಈಗ ಹಾಜರಾಗಿಲ್ಲ. ಹಾಕಂಗಿಲ್ಲ ಅನ್ನಲ್ಲ, ಹಾಕ್ತಿವಿ ಅಂತಾರೆ. ಅದ್ರ ಟೈಮಿಂಗ್ ಕೊಡ್ರಿ ಅಂತಾರೆ ಸರ್. ನಮ್ಮ ಟೈಮಿಂಗ್ ಮೀಕಿ ಬಿಟ್ಟು ಸರ್ ತಡ್ಕೊಂಡು ಸಾಕಾಗೈತ್ರಿ ಸರ್. ನಮ್ಗೆ ಮನಿ ಪ್ರಾಬ್ಲಮ್ ಭಾಳ ಒತ್ತಡ ಆಗೈತ್ರಿ ಸರ್. ನಮ್ಗೆ ನಾವು ದುಡಿಯೋದು ತನ್ನಕ್ಕೋಸ್ಕರ ದುಡಿಯತ್ತೀವಿ ಸರ್. ನಮ್ಗೆ ಅದ ಇಲ್ಲ ಅಂದ್ರೆ ನಾವು ತಿನ್ನೋದೇನ್ರಿ ಸರ್. ನಮ್ಗೆ ಸ್ಯಾಲ್ರಿ ಹಾಕ್ಸನ್ರಿ, ತಿಂಗಳ ಸ್ಯಾಲ್ರಿ ಹಾಕಿ ಸರ್. ಕೋವಿಡ್ ಅಂತ ತೊಗೊಂಡ್ರಿ ಸರ್. ನಮ್ಗೆ ಕೋವಿಡ್ ಸ್ಯಾಲ್ರಿ ಇಲ್ರಿ ಸರ್. ನಮ್ಗೆ 25,000 ಅಂತ ಹೇಳ್ಯಾರಿ ಸರ್. ನಮ್ಗೆ ಅದು ಬಂದಿಲ್ಲ ಸರ್. 11,000 ಸ್ಯಾಲ್ರಿ ಕೊಡ್ತಾರೆ ಸರ್, ಅದು ಸಮ ಇಲ್ರಿ ಸರ್. ನಮ್ಗೆ ಇವಾಗಲೇ ಬಂದು 6 ತಿಂಗಳು 7 ತಿಂಗಳು ಆಯ್ತು ಅಂದ್ರೂ ನಮ್ಗೆ ಸ್ಯಾಲ್ರಿ ಕರೆಕ್ಟಾಗಿ ಹಾಕಿಲ್ಲ. ಇವಾಗಂತೂ ಮನೆ ಪಾಸಿಟಿವ್ ಆದಮೇಲೆ ಪಾಸಿಟಿವ್ ಆದರೂ ಕೂಡ 14 ದಿನ ಮಾತ್ರ ನಮ್ಗೆ ಕೊಟ್ಟಿದ್ದಾರೆ. ಬೇಕೆ ಸ್ಟಾಫು ಬೇರೆಯವ್ರಿಗಾದರೆ 24 ಡೇಸು 28 ಡೇಸ್ ಹಿಂಗೆಲ್ಲ ಕೊಟ್ಟಿದ್ದಾರೆ ಸರ್. ನಮಗೆ 14 ದಿನನೂ ಆಗಿಲ್ಲ. 14 ದಿನಕ್ಕೆ ನಮ್ಗೆ ಡ್ಯೂಟಿ ಕರೆದು ಮತ್ತೆ ನಮ್ಗೆ ಸ್ಯಾಲ್ರಿನೇ ಇಲ್ಲ, ಏನೂ ಇಲ್ಲ ಸರ್. ಆಮೇಲೆ ಮೊನ್ನೆ ನನ್ನ ಮಕ್ಳಿಗೆ ಹುಷಾರಿಲ್ಲ ಅಂತ 1 ದಿವಸ ನಾನು ಬಿಟ್ಟಿದ್ದಕ್ಕೆ ಕೆಲಸದಿಂದ ವಜಾ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಲೆಟ್ರೇನು ಅಲ್ಲಿ ಇದಕ್ಕೆ ಬೋರ್ಡ್ಗೆ ಹಾಕಿದ್ದಾರೆ ಸರ್. ಕೋವಿಡ್ಗೆ ಅಂತಂದು ಹಾಕಿದ್ರು. ಅಲ್ಲಿಂದ ಇವತ್ತಿಗಾದರೂ ₹1 ಪಗಾರ ಹಾಕಿಲ್ಲ ಸರ್. ನಾನು ಅಲ್ದಿದ್ದು ಅಷ್ಟು ಇಷ್ಟ ಅಲ್ಲ ಸರ್. AC ಕಡೆ ಹೋಗಿದ್ದೆ, AC ಸರ್ ಕಡೆ ಹೋಗಂದ್ರು, ಅವ್ರು ಇನ್ಚಾರ್ಜ್ ಐತೆ ಅಂದರು, ಅಲ್ಲಿ ಹೋಗಿದ್ದೆ. AD ಕಡೆ ಹೋಗಂದ್ರು, AD ಸಿ ನನಗೆ ಸಂಬಂಧನೇ ಇಲ್ಲಪ್ಪ ಅಂತಂದು ಅವರು ಇದು ಮಾಡಿದರು. FS ಸರ್ ಕಡೆ ಹೋಗಂದ್ರೆ FS ಸರ್ ಬರೇ FS ಸರ್, AD ಸರ್, AC ಸರ್, ನಿರ್ದೇಶಕರು ಬರೇ ಹಿಂಗೆ ಸುತ್ತಿ ಸಾಕಾಗಿ ಹೋಗಿದ್ದೀವಿ ಸರ್. ನಮ್ಗೆ ನಾವು ಪ್ರೆಷರ್ ಹಾಕಿದರೆ ಅವ್ರನ್ನ ಕಿತ್ತಾಕಿ ವಜಾ, ನೀವು ನಿನ್ನೇನು 6 ಜನ ತೆಗೆದಿದ್ದಾರೆ, ವಜಾಗೊಳಿಸಲಾಗಿದೆ ಅಂತಂದು 1 ದಿನ ಬಿಟ್ಟಿದ್ದಕ್ಕೆ ಅವರು ಸರ್ ಹಾಕಂಗಿಲ್ಲ ಅನ್ನಲ್ಲ. ನೋಡಿ, ಇಲ್ಲಿ ಸಂಬಳ ಕೇಳಕ್ ಹೋದ್ರೆ ಅಥವಾ ಏನಾದ್ರೂ ಆರೋಪಗಳನ್ನ ಮಾಡಿದ್ರೆ ಕೆಲಸದಿಂದನೇ ಕಿತ್ತು ಹಾಕ್ತಾರೆ ಅಂತ ಕೂಡ ಈ ನರ್ಸ್ಗಳು ಆರೋಪವನ್ನು ಮಾಡಿದ್ದಾರೆ. ನಾವು 6 ತಿಂಗಳಿಂದ ಕೆಲಸ ಮಾಡಿದೀವಿ, ಕೊರೋನಾ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಜಾಸ್ತಿ ಕೆಲಸ ಮಾಡಿದೀವಿ. ಒಂಥರ ನಮ್ಗೆ ಆತಂಕ ಇದ್ರೂ ಕೂಡ ಬೇರೆಯವ್ರ ಜೀವ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದ ದೂರ ಇಟ್ಟು ನಾವು ಕೆಲಸ ಮಾಡಿದೀವಿ. ಇವಾಗ ನ್ಯಾಯವಾಗಿ ಅವ್ರು ಸಂಬಳ ಕೊಡಬೇಕು, ಅದನ್ನ ಕೇಳಕ್ ಹೋದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು PS ಬೂಸರೆಡ್ಡಿ ವಿರುದ್ಧ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಗದಗದಲ್ಲಿ ಜಿಮ್ಸ್ನ ಸ್ಟಾಫ್ ನರ್ಸ್ ಆಗಿರುವಂತ ನೀಲಪ್ಪ ದೊಡ್ಡಮನಿಯವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲಪ್ಪ ಅವರೇ, ಈಗ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ವಾ? ಎಷ್ಟು ಜನ ಕೊಟ್ಟಿಲ್ಲ ಸರ್? 43 ಮೇಡಮ್, 43 ಜನ ಟೋಟಲ್. ಅವ್ರಿಗೆ ಇಲ್ಲಿವರೆಗೂ ಯಾವ್ದು ಸ್ಯಾಲ್ರಿನೂ ಆಗಿಲ್ಲ. ಯಾವ ತರ ಬಟ್ಟೆ ಆಗ್ಲಿ ಇನ್ನೊಂದ ಏನು ಕೊರೋನಾಕ್ಕೆ ಸಂಬಂಧಪಟ್ಟದ್ದು ಏನು ಕೊಟ್ಟೇ ಇಲ್ಲ ನಮ್ಗೆ. ಅಂದ್ರೆ ಈಗ ಕೊರೋನಾ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ನಿಮ್ಗೆ ಏನೆಲ್ಲ ಈಗ ಮಾಸ್ಕ್ ಇರ್ಬೋದು, ಮತ್ತೆ PPE ಕಿಟ್ ಇರ್ಬೋದು, ಅಂತದೇನ್ ಕೊಟ್ಟಿಲ್ಲ? ಕೊಟ್ಟಿದ್ದಾರೆ ಸರ್, PPE ಕಿಟ್ ಅವನ್ನೆಲ್ಲ ಕೊಟ್ಟಿದ್ದಾರೆ. ನಮಗ್ ಬರ್ಬೇಕಾಗಿರುವಂತ ಸಂಬಳ ಆಗ್ಲಿ ಬಟ್ಟೆ ಆಗ್ಲಿ ನಾವು ಇಲ್ಲಿ ಡ್ಯೂಟಿ ಮಾಡಿ ಸೀದಾ ನಮ್ ಫ್ಯಾಮಿಲಿ ಹತ್ರ ಹೋಗ್ಬೇಕು. ಈಗ ಏನ್ ಹೇಳ್ತಾ ಇದ್ದಾರೆ ಬೂಸರೆಡ್ಡಿ ಅವ್ರು? ಏನ್ ಹೇಳ್ತಿದ್ದಾರೆ ನೀವು ಕೇಳಿದಕ್ಕೆ? ಅಯ್ಯೋ ಮಾಡ್ತೀನಿ ಅಂತ ಹೇಳಿ ಹೊತ್ತಿಗಂತ ಬರ್ತಾ ಇದ್ದಾರೆ. ಹಾ ಸರ್, ಅವರು ನೀವು ಕೆಲಸ ಬಿಟ್ರೆ ನಿಮ್ಗೆ ಜೈಲಿಗೆ ಕಳಿಸ್ತೀನಿ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ನೀವು ಫಸ್ಟ್ ಡ್ಯೂಟಿಗೆ ಬನ್ನಿ, ಆಮೇಲೆ ನೋಡೋಣ, ನೀವು ಡ್ಯೂಟಿ ಬರ್ಲಿಲ್ಲ ಅಂದ್ರೆ ಕೆಲಸದಿಂದ ಕಿತ್ ಬಿಸಾಕ್ತಿವಿ ಅನ್ನೋ ತರನಾ? ಕಿತ್ ಬಿಸಾಕ್ತೀನಿ ಅಂತಂದು ಹೇಳ್ತಾರೆ. ಈಗ ಮೊನ್ನೆನೋ ಯಾರೆಲ್ಲ ತೆಗ್ದು ಹಾಕಿದಾರಂತಲ್ಲ, ಹೌದಾ? 6 ಮಂದಿ ತೆಗೆದು ಹಾಕಿದಾರೆ ಮೇಡಮ್. ಒಂದೇ ನಿಮಿಷ ನೀಲಪ್ಪ ಅವರೇ, ಹಂಗೆ ಸಂಪರ್ಕದಲ್ಲಿರಿ. ಇದೀಗ ಜಿಮ್ಸ್ ನಿರ್ದೇಶಕರಾಗಿರುವಂತ ಬೂಸರೆಡ್ಡಿ ಅವರೇ ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಬೂಸರೆಡ್ಡಿ ಅವರೇ, ನಿಮ್ಮ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. 6 ತಿಂಗಳಿಂದ 43 ಸ್ಟಾಫ್ ನರ್ಸ್ ಗಳಿಗೆ ನೀವು ಸಂಬಳ ಕೊಟ್ಟಿಲ್ಲ. ಅವರು ನನ್ನ ಹತ್ರ ವರ್ಕ್ ಮಾಡಲ್ಲ, ನಾವು ಏಜೆನ್ಸಿ ಟೆಂಡರ್ ಕೊಟ್ಟಿದ್ದೀವಿ ಮೇಡಮ್. ಏಜೆನ್ಸಿ ಅವರು ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕು, ಅದು ಅವ್ರ ವಿಚಾರ. ಆದ್ರೂ ನಾನು ಮಾನವೀಯತೆ ದೃಷ್ಟಿಯಿಂದ
ಅವ್ರು ಮೆಮೊ ಕೊಟ್ಟು ಅವ್ನು ಟರ್ಮಿನೇಟ್ ಮಾಡಿದೀನಿ, ಅವ್ನು ಟೆಂಡರ್ ಕ್ಯಾನ್ಸಲ್ ಮಾಡಿದೀನಿ, ಅವನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದೀವಿ ಮೇಡಮ್. ಅಲ್ಲ ಅವ್ರಿಗೆ ಪೇಮೆಂಟ್ ಆಗಿದೆಯಾ ಈಗ? ಟೆಂಡರ್ ಅಂತ ಹೇಳಿದ್ರಲ್ಲ ನೀವು ಕೊಟ್ಟಿದೀವಿ ಅಂತ. ಹೌದು, ನಾವು ಅಲ್ಲ ಮೇಡಮ್, ಅವರು ಇವ್ರಿಗೆ ಪೇಮೆಂಟ್ ಮಾಡಿ ಅವ್ರು ನಮ್ ಕಡೆ ತಗೋಬೇಕು ಮೇಡಮ್ ಅಮೌಂಟ್. ಫಸ್ಟ್ ಏನಿರುತ್ತೆ ಮೇಡಮ್, ಏಜೆನ್ಸಿ ಅವರು ಆ ನರ್ಸ್ಗಳಿಗೆ ಪೇಮೆಂಟ್ ಮಾಡಿ ESI PF ಅನ್ನ ಕಟ್ಟಿಬಿಟ್ಟು ನಮ್ಮ ಹತ್ರ ಅವ್ರಿಗೆ ಕೇಳ್ಬೇಕು ಮೇಡಮ್, ಅವಾಗಷ್ಟೇ ನಾವು ಅವ್ರಿಗೆ ಅಮೌಂಟ್ ಕೊಡ್ತೀವಿ ಮೇಡಮ್. ಬಟ್ ಅವ್ರಿಗೆ ಕೊಟ್ಟೇನಿಲ್ಲ, ನಮ್ಮ ಹತ್ರ ಕ್ಲೇಮ್ ಮಾಡಿ. 6 ತಿಂಗಳಿಂದ ಇಷ್ಟೊಂದು ಸಮಸ್ಯೆ ಆಗಿದೆ, ಯಾರು ತಲೆ ಕೆಡಿಸ್ಕೊಂಡಿಲ್ವಾ ಹಂಗಾದ್ರೆ? ಮೇಡಮ್ ಇದು ಏಜೆನ್ಸಿ ಮತ್ತೆ ಸ್ಟಾಫ್ ನಡುವೆ ಇರುತ್ತೆ ವಿಷಯ. ಅವರು ನನಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ನಾನು ಆಕ್ಷನ್ ಮಾಡಿ ಅವ್ರಿಗೆ ಮೆಮೊ ಕೊಟ್ಟಿದ್ದೀನಿ. ನಾವು ಎಷ್ಟು ದಿವಸ ಆಯ್ತು? ಎಷ್ಟು ದಿವಸ ಆಯ್ತು ಸರ್? 3 ತಿಂಗಳ ಕೊಟ್ಟಿದ್ದೀನಿ ಅವ್ರ ಮೇಲೆ ಆಕ್ಷನ್. ಈಗ ನಿಮ್ಮ ಹತ್ರ ಬಂದ್ರೆ ನೀವೇನೋ ಬೈತೀರಂತಲ್ಲ, ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಿರಂತಲ್ಲ? ಇಲ್ಲ ನನ್ನ ಹತ್ರ ಆಡಿಯೋ ಬೈಟ್ ಇದೆ. ಅದು ಇವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಮೇಡಮ್, ಅದು ಬೇರೆ ಕೆಲಸ ಮಾಡ್ಲಾರ ಇದ್ದವ್ರಿಗೆ. ಇವ್ರಿಗೆ ಬೇರೆ ಕೆಲಸ ಅಂದ್ರೆ ಯಾವ ತರ? ಅಲ್ಲ ಸಿಬ್ಬಂದಿ ತಾನೆ ಅವರುನು? ಅವ್ರ ಸಿಬ್ಬಂದಿ ಇದಲ್ಲ ಮೇಡಮ್, ನನ್ನ ಹೊಲದಲ್ಲಿ ಕೆಲಸ ಮಾಡೋ ಜನಕ್ಕೆ ಅದು. ಅಲ್ಲ ಸರ್, ಅವಾಚ್ಯ ಶಬ್ದದಿಂದ ನೀವೊಂದು ಒಳ್ಳೆ ಸ್ಥಾನಮಾನದಲ್ಲಿ ಇದೀರಾ, ಹಂಗೆಲ್ಲ ಬೈತಾರಾ? ಅಲ್ಲ ಮೇಡಮ್, ಅದು ನನ್ನ ವನದಲ್ಲಿ ನನ್ನ ಹೊಲದಲ್ಲಿ ಕೆಲಸ ಮಾಡೋರು ಬೈದಿರೋದು. ಸರ್ ಯಾರಿಗಾದ್ರೂ ಆಗ್ಲಿ ಸರ್, ಆತರ ಬೈತಾರಾ? ಅಲ್ಲಿ ಕೆಲಸ ಮಾಡೋರ್ಗೆ ನಾವು ಏನ್ ಅದು ವೈಯಕ್ತಿಕವಾಗಿ ನನ್ನ ಕೆಲಸದಲ್ಲಿ ಏನು ತೊಂದರೆ ಮಾಡ್ತಾರೆ ಅವ್ರಿಗೆ ಮಾಡ್ತೀನಿ ಮೇಡಮ್. ಅದು ನೀವ್ ಈ ತರ ಮಾತಾಡೋದ್ ನೋಡಿದ್ರೆ ಅಲ್ಲಿ ಹಂಗ್ ಬೈದಿದ್ದೀರಾ ಕೆಲ್ಸದವ್ರಿಗೆ ಅಂದ್ರೆ ಬಹುಶಃ ನಿಮ್ ಕೈ ಕೆಳಗ್ ಕೆಲಸ ಮಾಡೋರು ಇವ್ರಿಗೂ ಬೈದಿರ್ತೀರಾ ಅಂತ ಅನ್ಸುತ್ತೆ. ಕೆಲಸ ಮಾಡಲ್ಲ ಮೇಡಮ್, ಅವರು ಏಜೆನ್ಸಿ ಅಂಡರ್ ಕೆಲಸ ಮಾಡ್ತಾರೆ ಅವರು. ಈಗ ಸೊಲ್ಯೂಷನ್ ಏನ್ ಹೇಳಿ ಸರ್? ಈಗ 6 ತಿಂಗಳು ಪಾಪ ತಳ್ಕೊಂಡ್ ಬಂದಿದ್ದಾರೆ, ಪಾಪ ಬೇರೆಯವ್ರಿಗೆ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಜನರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಅವ್ರಿಗೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದೀನಿ ಮೇಡಮ್. ಅವ್ರ ಮೇಲೆ ಹೊಸದಾಗಿ ಟೆಂಡರ್ ಮಾಡಿದೀನಿ, ಬೇರೆಯವ್ರ ಟೆಂಡರ್ ಕೊಟ್ಟಿದ್ದೀನಿ ಮೇಡಮ್. ಈಗ ಈ ಸಂಬಳ 6 ತಿಂಗಳ ಸಂಬಳದ ಕತೆ ಏನು? ಅವ್ರಿಗೆ ಹಳೆಯವ್ರಿಗೆ ಕೊಡುವಂತ ಹೇಳಿದೀವಿ ಮೇಡಮ್. ಅವ್ರು ESI PF ತುಂಬ ಕೊಟ್ರೆ ಅವ್ರಿಗೆ ಕೊಡ್ತೀವಿ. ಅಲ್ಲ ಅವ್ರಿಗೆ ಡೆಡ್ ಲೈನ್ ಏನಾದ್ರು ಕೊಟ್ಟಿದ್ದೀರಾ? ಇಂತಿಷ್ಟು ದಿನ ಕೊಡ್ಬೇಕು ಅಂತ? 3 ದಿನ ಟೈಮ್ ಕೊಟ್ಟಿದ್ದೀವಿ ಮೇಡಮ್. ಯಾವತ್ ಕೊಟ್ಟಿದ್ ನೀವು 3 ದಿನ ಟೈಮು? 3 ದಿನ ಹಿಂದ್ಗಡೆ ಕೊಟ್ಟಿದ್ದೀವಿ. ಈಗ ಹಂಗಾದ್ರೆ ಕಂಪ್ಲೀಟ್ ಆಗಿದೆ, ಡೆಡ್ ಲೈನ್ ಮುಗ್ದಿದೆ ಇವತ್ತಿಗೆ? ಹೌದು, ಇವತ್ತು ಆಗ್ತೇವೆ ಮೇಡಮ್. ಸೊ ವಾಟ್ ನೆಕ್ಸ್ಟ್, ಏನ್ ಮಾಡ್ತೀರಾ ಇವತ್ತು? ಅವ್ರು ಹೊಸ ಏಜೆನ್ಸಿ ಅವ್ರ ಹತ್ರ ಬಂದು ಇವ್ರ ರೆಕಾರ್ಡ್ ತಮ್ಮ ಎಲ್ಲ ಡಾಕ್ಯುಮೆಂಟ್ ಕೊಡ್ಬೇಕು ಮೇಡಮ್. ಇವ್ರದ್ದು ಅಟೆಂಡೆನ್ಸ್ ಕೊಡ್ಬೇಕು, ಅಂದ್ರೆ ಇಮಿಡಿಯೇಟ್ಲಿ ಇವ್ರ ಸ್ಯಾಲರಿ ಆಗುತ್ತೆ. ದಯವಿಟ್ಟು ಇದೊಂದು ಮಾಡಿಸ್ಕೊಡ್ಬೇಕು ಸರ್ ನೀವು, ಯಾಕಂದ್ರೆ ಪಾಪ 6 ತಿಂಗಳಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ದೂರ ಇಟ್ಟು ಕೊರೋನಾ ವಾರಿಯರ್ಸ್ ಹೆಂಗ್ ಕೆಲಸ ಮಾಡಿದಾರೆ ನಾವು ನೋಡಿದೀವಿ. ಒಂದು ಮಾಡಿದ ಕೆಲ್ಸಕ್ಕೆ ಒಂದು ನ್ಯಾಯವಾಗಿ ಸಂಬಳ ಕೊಡ್ಬೇಕಲ್ಲ, ಅವ್ರೇನ್ ಬೇರೆ ಕೊಡಿ ಅಂತ ಕೇಳ್ತಿಲ್ಲ, ನಾವು ಕೆಲಸ ಮಾಡಿದೀವಿ ಸಂಬಳ ಕೊಡಿ ಅಂತ. ಅದೇ ಮೇಡಮ್, ನಾನು ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತಾ ಇದೀನಿ, ಬೇಕಿದ್ರೆ ಕೇಳಿ. ನನ್ನ ಹತ್ರ ಇವ್ರನ್ನ ಬಿಟ್ಟು 500 ಜನ ಕೆಲಸ ಮಾಡ್ತಾ ಇದಾರೆ, ಇವ್ರಿಗೆ ಕೊಡ್ತೀವಿ ನಾವು. ಆ ಹುದ್ದೆಲ್ ಕೂತಿರೋದ್ರಿಂದ ಪಾಪ ಅವ್ರು ಕೇಳ್ತಾ ಇದಾರೆ ನಿಮ್ಮ ಹತ್ರ ಸಾಧ್ಯವಾಗುತ್ತೆ. ಈಗ ನನ್ನದೇ ಆದಂತ ಅಧಿಕಾರ ಇರುತ್ತೆ ಮೇಡಮ್, ಅದರಲ್ಲಿ ನಾನು ಮಾಡ್ಬೇಕಲ್ವಾ? ಸರಿ, ಕೊಟ್ಟಿಲ್ಲ ಅಂತ ನೀವು ಹೇಳಿದ್ರಿ, ಟೆಂಡರ್ ಕೊಟ್ಟಿದೀವಿ, ಆ ಏಜೆನ್ಸಿ ಅವ್ರು ಕೊಟ್ಟಿಲ್ಲ ಅಂತ ನಿಮ್ ಗಮನಕ್ಕೆ ಬಂದಿದೆ. ಮುಂದೆ ಏನ್ ಫರ್ದರ್ ಆಕ್ಷನ್ ತಗೋಬೇಕು ಅದನ್ನ ತಗೊಂಡು ಮಾಡಿದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್. ಅದನ್ನ ಬಿಟ್ಟು ಅವರು ಸ್ವಲ್ಪ ಸಮಾಧಾನವಾಗಿ ಮಾತಾಡಿ, ನೀವು ಸಮಾಧಾನವಾಗಿ ಮಾತಾಡಿ. ಕೇಳಿದ್ರೆ ತಪ್ಪು ಅನ್ನೋ ರೀತಿಯಲ್ಲಿ ಈ ತರ ನೀವು ಈ ಟೋನ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ಮತ್ತೆ ನಾನು ಇಲ್ಲಿ ಡ್ಯೂಟಿ ಮೇಲೆ ಇದೀನಿ, ನನಗೆ ಡ್ಯೂಟಿ ಮೇಲೆ ನಾನು ಇದೀನಿ, ನೀವು ಇದೀರಾ. ಸರಿ, ನನ್ನ ಕೆಲಸ ನಾನ್ ಮಾಡ್ತಾ ಇದೀನಿ, ನಿಮ್ ಕೆಲಸ ನೀವು ನಿಮ್ ಕೈಲಿ ಏನಾಗುತ್ತೆ ಮಾಡಿ ಅಂತ ಕೇಳ್ತಿರೋದು. ನಾನು ಹೇಳಿದಿನಲ್ಲ ಈಗ ಮಾಡಿದೀನಿ ಅಂತ. ಸರಿ ಸರ್, 3 ದಿನ ಡೆಡ್ ಲೈನ್ ಕೊಟ್ಟಿದ್ರೆ ಇವತ್ತು ಕಂಪ್ಲೀಟ್ ಆಗಿದೆ ಅಂದಿದ್ದೀರಾ, ಏನೋ ಮಾತಾಡ್ತೀನಿ ಅಂತ ಅಂದಿದ್ದೀರಾ. ನೋಡೋಣ ಸರ್, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ.